ಎಲ್ಲರಿಗೂ ನಮಸ್ತೆ. ಬೆಳಿಗ್ಗೆ ಅವಲಕ್ಕಿ ಮಾಡ್ತಾಯಿದ್ದೇನೆ, ಮತ್ತು ಗಂಜಿಗೆ ನೀರಿಟ್ಟಿದ್ದೇವೆ. ಮತ್ತು ಇವತ್ತು ಬಂಗಡೆ ಕೊಟ್ಟಿದ್ದಾರಂತ. ಈಗ ಮಧ್ಯಾಹ್ನ ಸಾರು ಮಾಡಬೇಕು. ಇದು ನಮ್ಮ ಮಕ್ಕಳಿಗೆ ಇವತ್ತು ಎಕ್ಸಾಮ್, ಕೆಳಗಿನ ಮಕ್ಕಳಿಗೆ ಓದ್ತಾ ಇದ್ದಾರೆ. ಚಹಾ ಕುಡಿಲಿಕ್ಕೆ ಕೂತ್ಕೊಂಡ್ವಿ ನೋಡಿಲಿ. ಮತ್ತು ನಾವು ಎಂತೆಂಥ ಗಿಡ ಹಚ್ಚಿದ್ದೇವೆ ಟ್ಯಾರಿಸ್ ಮೇಲ್ಗಡೆ ಅಂತ ತೋರಿಸ್ತೇನೆ ಆಮೇಲೆ. ಅಂದರೆ ಎಂಥ ಮೀನಿದು? ಬಂಗುಡೆ ಮೀನು. ಎಷ್ಟಕ್ಕೆ? ಎಷ್ಟು 100ಕ್ಕೆ ಎಷ್ಟು ಒಂದು 6 ಹೇಳ್ಕೊಟ್ಟಿದ್ದಾರಂತೆ. ಅಪ್ಪ ತಂದದ್ದು. ನಮ್ಮದು ಗಿಡ ನೋಡಿ, ದಾಸವಾಳದ್ದು, ಮಂಜಲ್ ಗಿಡ, ಬೀನ್ಸ್, ಅಲಸಂಡೆ. ಇದು ಉಂಟಲ್ಲ, ಇದು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದು. ಗಿಡ ನೆಡಲಿಕ್ಕೆ ಒಳ್ಳೆ ಬರ್ತದೆ, ಗಟ್ಟಿ ಉಂಟು. ಮತ್ತು ಗೊಬ್ಬರ ಎಲ್ಲ ಹಾಕಿದರೆ ಒಳ್ಳೆ ಬರ್ತದೆ. ಮಲ್ಲಿಗೆ ಗಿಡ ಎಲ್ಲ ಹಾಕ್ಬೋದು ಅದರಲ್ಲಿ. ಮೆಣಸಿನ ಗಿಡ ಇಷ್ಟೇ ಅಲ್ಲ, ಇದಕ್ಕಿಂತ ದೊಡ್ಡ ಸೈಜ್ ಕೂಡ ಬರ್ತದೆ ಮೀಶೋಯಲ್ಲಿ. ಮಧ್ಯಾಹ್ನ ಊಟಕ್ಕೆ ಬೀಟ್ರೋಟ್ ಬಾಜಿ ಮತ್ತು ಮೀನು ಸಾರು ಕಟ್ ಮಾಡ್ತಾ ಇದ್ದಾರೆ ಚಿಕ್ಕಮ್ಮ. ಅಲ್ಲಿ ಗ್ರೈಂಡರಲ್ಲಿ ಮಸಾಲ ಹಾಕಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಕುತ್ಕೊಂಡಿದ್ದೇವೆ. ರೈಸು, ಬೀಟ್ರೋಟು, ಉಪ್ಪಿನಕಾಯಿ, ಮೀನು ಸಾರು, ಪಾಪಡಿ, ಸೂಪರ್ ಟೇಸ್ಟು. ಬಂಗಡೆ ಸಾರು ಟೇಸ್ಟ್ ಆಗಿದೆ. ಎಲ್ಲ ಊಟಕ್ಕೆ ಅಲ್ಲಿ ಊಟ ಹಾಕಿಸ್ತಾ ಇದ್ದಾರೆ. ಊಟ ಮಾಡ್ತಾ ಇದ್ದೇವೆ ನಾವೆಲ್ಲ. ಚಹಾ ಕುಡಿತಾ ಇದ್ದೀವಿ. ಇವತ್ತು ನೋಡಿ ಬೆಲ್ಲದ ಚಹಾ ಮಾಡಿದ್ದೀವಿ. ಬೆಲ್ಲದ ಚಹಾ ಅಂತೇಳಿ ನಾವು ನಮ್ಮ ಮನೆಯವ್ರದ್ದು ಅಣ್ಣನ ಮಗ ನಿನ್ನೆ ಬಂದಿದ್ದ ಊರಿಂದ. ಅವನು ಪ್ಯಾಕೆಟ್ ತಂದಿದ್ದಾನೆ, ರಾಯಲ್ ಬೆಲ್ಲದ ಚಹಾ ಅಂತೇಳಿ. ಅವ್ರದ್ದು ಹೋಟೆಲ್ ಉಂಟು ಅಲ್ಲಿ ಯಲ್ಲಾಪುರದಲ್ಲಿ 2-3 ಹೋಟೆಲ್ ಉಂಟು ಬೆಲ್ಲದ ಚಹಾ. ಅದು ಪ್ಯಾಕೆಟಲ್ಲಿ ತಂದಿದ್ದಾನೆ, ಒಳ್ಳೆ ಆಗ್ತದೆ ಚಹಾ. ಈಗ ಊಟ ಮಾಡಲಿಕ್ಕೆ ಕುತ್ಕೊಂಡ್ವಿ. ನೈಟು ಎಲ್ಲರದ್ದು ಊಟ ಆಗ್ತಾ ಉಂಟು. ಇವತ್ತಿದ್ದು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.